ನಡೆಯುತ್ತೆ ಅದ್ರ ಬಗ್ಗೆ ಹೇಳಿ ಮೇಡಮ್. ಇವಾಗ ಪ್ರತಿಯೊಂದು ನಾನು ರಾಕ್ಲೈನ್ ಸರ್ ಬೆಳಗ್ಗೆಯಿಂದ ನನಗೆ ಟಚ್ ಅಲ್ಲಿ ಇದ್ದಾರೆ, ಏನ್ ಮಾಡಬೇಕು ಏನಿಲ್ಲ ಅಂತ. ಎಲ್ಲರೂ ಸೇರ್ಕೊಂಡು ನಮ್ಮ ಕಲಾವಿದರೆಲ್ಲರೂ ಸೇರ್ಕೊಂಡು ಕಲಾಕ್ಷೇತ್ರ ನಾವು ಪರ್ಮಿಷನ್ ತಗೊಂಡಿದ್ದೀವಿ. ಕಲಾಕ್ಷೇತ್ರದಿಂದ ಬನಶಂಕರಿ ಚಿತಾಗಾರ ಆಲ್ರೆಡಿ ಬುಕ್ ಆಗಿದೆ. ಆರಂಭದಿಂದಲೂ ಕೂಡ ಕೊನೆಯವರೆಗೂ ಕೂಡ ನೀವು ಅವ್ರ ಜೊತೆಗೆ ಇದ್ರಿ. ಸೊ ಕೊನೆಯ ಕ್ಷಣದಲ್ಲಿ ಏನೇನ್ ಹೇಳ್ತಾ ಇದ್ರು? ಕೊನೆಯ ದಿನದಲ್ಲಿ ಏನಾದ್ರು ನೆನ್ಪು ಮಾಡ್ಕೊಳ್ತಾ ಇದ್ರಾ? ಚಿತ್ರರಂಗದ ಬಗ್ಗೆ ಏನಾದ್ರು ಹೇಳ್ತಾ ಇದ್ರಾ? ಹಾಸ್ಯದ ಬಗ್ಗೆ ಏನಾದ್ರು ಹೇಳ್ತಾ ಇದ್ರಾ? ಮೇಡಮ್, ಅವ್ರು ಫಸ್ಟ್ ಬಂದಿದ್ದ ದಿವಸ ಕಣ್ಣಲ್ಲಿ ನೀರು ಬರುತ್ತೆ ಇವತ್ತಿಗೂ. ಅವ್ರು ಬಂದಾಗ ನಾಳಿದ್ದು ನನಗೆ ಶೂಟಿಂಗ್ ಇದೆಯಮ್ಮ, ಡೇಟ್ ಕೊಟ್ಟಿದ್ದಾರೆ, ಹೋಗ್ಬೇಕು. ಅವ್ರ ಜೀವನ ಪೂರ್ತಿ ಅವ್ರಿಗೆ ಶೂಟಿಂಗ್ ಬಿಟ್ರೆ ಬೇರೆ ಗೊತ್ತಿಲ್ಲ, ಅವ್ರಿಗೆ ಬೇರೆ ಏನು ಗೊತ್ತಿಲ್ಲ. ಶೂಟಿಂಗ್ ಅಷ್ಟೇ. ಡೇಟ್ ಕೊಟ್ಬಿಟ್ಟಿದ್ದಾರೆ ಅವರು, ಬರೋ ತಿಂಗಳು ಹೋಗ್ಬೇಕು, ಮುಂದಿನ ವಾರ ಹೋಗ್ಬೇಕು, ಡೇಟ್ ಕೊಟ್ಟಿದ್ದಾರೆ. ಸೀರಿಯಲ್ ಡೇಟ್ ಕೊಟ್ಟಿದ್ದಾರೆ, ಸಿನಿಮಾ ಡೇಟ್ ಕೊಟ್ಟಿದ್ದಾರೆ, ಯೋಗರಾಜ್ ಭಟ್ರು ಅವರು ಡೇಟ್ ಕೊಟ್ಟಿದ್ದಾರೆ. ಅದನ್ನು 10 ಸಲ ಹೇಳಿದ್ರು ನನಗೆ, ಶಶಿಯಮ್ಮ ಹುಷಾರಾಗ್ತೀನಲ್ವಾ, ನಾನು ಹೋಗ್ತೀನಲ್ವಾ ಅಂತಂದ್ರು. ಹಾ ಸರ್, ಹುಷಾರಾಗ್ತೀರಾ, ನೀವು ಹೋಗ್ತೀರಾ. ನಾವು ಅದನ್ನೇ ಭರವಸೆ ಕೊಟ್ಟಿದ್ವಿ ಅವ್ರಿಗೆ. ಯಾವಾಗ್ಲೂ ನಾವು ಅಲ್ಲಿ ಹೇಳಿರ್ಲಿಲ್ಲ ಅವ್ರಿಗೆ ಈ ತರ ಕ್ಯಾನ್ಸರ್ ಇದೆ ಅಂತ. ಅವ್ರಿಗೆ ಗೊತ್ತಾಗಿದ್ದೆ ಕಿದ್ವಾಯಿಗೆ ಬಂದ್ಮೇಲೆ. ಅಲ್ಲಿವರೆಗೂ ನಾವೇನು ತಿಳಿಸಿರ್ಲಿಲ್ಲ. ದಿನ ತುಂಬಾ ಅವರು ಎನರ್ಜಿ ಎಲ್ಲ ಕಡಿಮೆ ಆಯ್ತಾ ಬಂತು, ಮಾತುಕತೆ ನಿಲ್ತಾ ಬಂತು. ಮೊನ್ನೆ ನಾನು ಗಿರ್ಜಮ್ಮ ಹೋಗ್ಬಿಟ್ಟು ನೀರು ಕುಡಿಸಿದಾಗ್ಲೂ ಅವರಿಗೆ ನಾನು ಶಶಿಕಲಾ ನೆನಪಿದ್ದೀರಾ ಅಂತಂದಾಗ ಹ್ಞೂ ಅಂತ ಹೇಳಿದ್ರು. ಅವಾಗ ಮೊನ್ನೆ ಮಧ್ಯಾಹ್ನ ನಾವು ಹೋಗಿದ್ದು, ಅದೇ ಲಾಸ್ಟ್ ನಾವು ನೋಡಿದ್ದು. ಅದಾದ್ಮೇಲೆ ಬೆಳಗ್ಗೆ ನನಗೆ ಫೋನ್ ಬರುತ್ತೆ. ಅದಾದ್ಮೇಲೆ ನಾನು ಮಾಧ್ಯಮದ ಗ್ರೂಪಲ್ಲಿ ಫಸ್ಟ್ ಹಾಕ್ತೆ ಈ ತರ ಅಣ್ಣ ತೀರ್ಕೊಂಡಿದ್ದಾರೆ ಅಂತ ಎಲ್ರಿಗೂ. ಅದಾದ್ಮೇಲೆ ಕಿದ್ವಾಯಿ ಬಂದೆ, ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ನಡೆಯುತ್ತೆ ಅದ್ರ ಬಗ್ಗೆ ಹೇಳಿ ಮೇಡಮ್. ಇವಾಗ ಪ್ರತಿಯೊಂದು ನಾನು ರಾಕ್ಲೈನ್ ಸರ್ ಬೆಳಗ್ಗೆಯಿಂದ ನನಗೆ ಟಚ್ ಅಲ್ಲಿ ಇದ್ದಾರೆ, ಏನ್ ಮಾಡಬೇಕು ಏನಿಲ್ಲ ಅಂತ. ಎಲ್ಲರೂ ಸೇರ್ಕೊಂಡು ನಮ್ಮ ಕಲಾವಿದರೆಲ್ಲರೂ ಸೇರ್ಕೊಂಡು ಕಲಾಕ್ಷೇತ್ರ ನಾವು ಪರ್ಮಿಷನ್ ತಗೊಂಡಿದ್ದೀವಿ. ಕಲಾಕ್ಷೇತ್ರದಿಂದ ಬನಶಂಕರಿ ಚಿತಾಗಾರ ಆಲ್ರೆಡಿ ಬುಕ್ ಆಗಿದೆ. ಆರಂಭದಿಂದಲೂ ಕೂಡ ಕೊನೆಯವರೆಗೂ ಕೂಡ ನೀವು ಅವ್ರ ಜೊತೆಗೆ ಇದ್ರಿ. ಸೊ ಕೊನೆಯ ಕ್ಷಣದಲ್ಲಿ ಏನೇನ್ ಹೇಳ್ತಾ ಇದ್ರು? ಕೊನೆಯ ದಿನದಲ್ಲಿ ಏನಾದ್ರು ನೆನ್ಪು ಮಾಡ್ಕೊಳ್ತಾ ಇದ್ರಾ? ಚಿತ್ರರಂಗದ ಬಗ್ಗೆ ಏನಾದ್ರು ಹೇಳ್ತಾ ಇದ್ರಾ? ಹಾಸ್ಯದ ಬಗ್ಗೆ ಏನಾದ್ರು ಹೇಳ್ತಾ ಇದ್ರಾ? ಮೇಡಮ್, ಅವ್ರು ಫಸ್ಟ್ ಬಂದಿದ್ದ ದಿವಸ ಕಣ್ಣಲ್ಲಿ ನೀರು ಬರುತ್ತೆ ಇವತ್ತಿಗೂ. ಅವ್ರು ಬಂದಾಗ ನಾಳಿದ್ದು ನನಗೆ ಶೂಟಿಂಗ್ ಇದೆಯಮ್ಮ, ಡೇಟ್ ಕೊಟ್ಟಿದ್ದಾರೆ, ಹೋಗ್ಬೇಕು. ಅವ್ರ ಜೀವನ ಪೂರ್ತಿ ಅವ್ರಿಗೆ ಶೂಟಿಂಗ್ ಬಿಟ್ರೆ ಬೇರೆ ಗೊತ್ತಿಲ್ಲ, ಅವ್ರಿಗೆ ಬೇರೆ ಏನು ಗೊತ್ತಿಲ್ಲ. ಶೂಟಿಂಗ್ ಅಷ್ಟೇ. ಡೇಟ್ ಕೊಟ್ಬಿಟ್ಟಿದ್ದಾರೆ ಅವರು, ಬರೋ ತಿಂಗಳು ಹೋಗ್ಬೇಕು, ಮುಂದಿನ ವಾರ ಹೋಗ್ಬೇಕು, ಡೇಟ್ ಕೊಟ್ಟಿದ್ದಾರೆ. ಸೀರಿಯಲ್ ಡೇಟ್ ಕೊಟ್ಟಿದ್ದಾರೆ, ಸಿನಿಮಾ ಡೇಟ್ ಕೊಟ್ಟಿದ್ದಾರೆ, ಯೋಗರಾಜ್ ಭಟ್ರು ಅವರು ಡೇಟ್ ಕೊಟ್ಟಿದ್ದಾರೆ. ಅದನ್ನು 10 ಸಲ ಹೇಳಿದ್ರು ನನಗೆ, ಶಶಿಯಮ್ಮ ಹುಷಾರಾಗ್ತೀನಲ್ವಾ, ನಾನು ಹೋಗ್ತೀನಲ್ವಾ ಅಂತಂದ್ರು. ಹಾ ಸರ್, ಹುಷಾರಾಗ್ತೀರಾ, ನೀವು ಹೋಗ್ತೀರಾ. ನಾವು ಅದನ್ನೇ ಭರವಸೆ ಕೊಟ್ಟಿದ್ವಿ ಅವ್ರಿಗೆ. ಯಾವಾಗ್ಲೂ ನಾವು ಅಲ್ಲಿ ಹೇಳಿರ್ಲಿಲ್ಲ ಅವ್ರಿಗೆ ಈ ತರ ಕ್ಯಾನ್ಸರ್ ಇದೆ ಅಂತ. ಅವ್ರಿಗೆ ಗೊತ್ತಾಗಿದ್ದೆ ಕಿದ್ವಾಯಿಗೆ ಬಂದ್ಮೇಲೆ. ಅಲ್ಲಿವರೆಗೂ ನಾವೇನು ತಿಳಿಸಿರ್ಲಿಲ್ಲ. ದಿನ ತುಂಬಾ ಅವರು ಎನರ್ಜಿ ಎಲ್ಲ ಕಡಿಮೆ ಆಯ್ತಾ ಬಂತು, ಮಾತುಕತೆ ನಿಲ್ತಾ ಬಂತು. ಮೊನ್ನೆ ನಾನು ಗಿರ್ಜಮ್ಮ ಹೋಗ್ಬಿಟ್ಟು ನೀರು ಕುಡಿಸಿದಾಗ್ಲೂ ಅವರಿಗೆ ನಾನು ಶಶಿಕಲಾ ನೆನಪಿದ್ದೀರಾ ಅಂತಂದಾಗ ಹ್ಞೂ ಅಂತ ಹೇಳಿದ್ರು. ಅವಾಗ ಮೊನ್ನೆ ಮಧ್ಯಾಹ್ನ ನಾವು ಹೋಗಿದ್ದು, ಅದೇ ಲಾಸ್ಟ್ ನಾವು ನೋಡಿದ್ದು. ಅದಾದ್ಮೇಲೆ ಬೆಳಗ್ಗೆ ನನಗೆ ಫೋನ್ ಬರುತ್ತೆ. ಅದಾದ್ಮೇಲೆ ನಾನು ಮಾಧ್ಯಮದ ಗ್ರೂಪಲ್ಲಿ ಫಸ್ಟ್ ಹಾಕ್ತೆ ಈ ತರ ಅಣ್ಣ ತೀರ್ಕೊಂಡಿದ್ದಾರೆ ಅಂತ ಎಲ್ರಿಗೂ. ಅದಾದ್ಮೇಲೆ ಕಿದ್ವಾಯಿ ಬಂದೆ, ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.